ಟೆನ್ಷನ್ ಮರೆತು ನೆಮ್ಮದಿಯಿಂದ ಥಾಯ್ಲೆಂಡ್ಗೆ ಶೂಟಿಂಗ್ ಹೋಗಿದ್ದಂತಹ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಇನ್ನೇನು ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ನಟನಾಗಿ ಸಮಾಜದಲ್ಲಿ ತಿರುಗಾಡ್ಕೊಂಡು ಇರಬೇಕಾ ಅಥವಾ ಬ್ಯಾಗು ಹಿಡಿ ಜೈಲಿಗೆ ನಡಿ ಅನ್ನೋ ಪರಿಸ್ಥಿತಿ ಬರಬಹುದಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಮತ್ತೆ ಜೈಲಿಗೆ ಹೋಗ್ತಾರಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ? ಇವತ್ತೇ ನಟ ದರ್ಶನ್ ಪರ ವಕೀಲರ ವಾದ ಇವತ್ತೇ ನಡೆಯುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿರುವ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಗುರುವಾರ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲ್, ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ನಡೆಯಲಿರುವಂತಹ ವಿಚಾರಣೆ. ನಟ ದರ್ಶನ್ಗೆ ಜಾಮೀನು ಕೊಟ್ಟ ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನ. ಕರ್ನಾಟಕ ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಘನ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮತ್ತೆ ಜೈಲಿಗೆ ಹೋಗ್ತಾರಾ ಏನು ಕತೆ ಅನ್ನೋದನ್ನ ಇನ್ನೇನು ಕೆಲವೇ ಹೊತ್ತಲ್ಲಿ ನೋಡಬಹುದಾಗಿದೆ. ಇವತ್ತೇ ನಟ ದರ್ಶನ್ ಪರ ವಕೀಲರ ವಾದ ನಡೆಯುತ್ತೆ. ಇವತ್ತೇ ಆದೇಶವು ಕೂಡ ಪ್ರಕಟ ಆಗುತ್ತೆ. ಎಲ್ಲವೂ ಅಂದುಕೊಂಡಂತಾದ್ರೆ ನಟ ದರ್ಶನ್ ಮತ್ತೆ ಬಂದ ಜಾಗಕ್ಕೆ ಹೋಗಬೇಕಾಗಿ ಬರಬಹುದು ಎನ್ನುವಂತ ವಾದ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ತಿಂಗಳು ಕಾಲ ಕಳೆದ್ರು. ಅದಾದ ನಂತರ ವಿಲ್ಸನ್ ಗಾರ್ಡನ್ ಪಕ್ಕದಲ್ಲಿ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಅವರ ಕೋಣೆ ಅಥವಾ ಅವರ ಮನೆಯನ್ನೇ ಶಿಫ್ಟ್ ಮಾಡಲಾಯಿತು. ಅರ್ಥಾತ್ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲೊಂದಷ್ಟು ದಿನ ಇದ್ರು. ದಿನಕ್ಕೊಂದು ಹೈಡ್ರಾಮಾ. ಅಲ್ಲೂ ಕೂಡ ಆರೋಗ್ಯ ಸಮಸ್ಯೆಗಳನ್ನ ಜೈಲಾಧಿಕಾರಿಗಳ ಜೊತೆ ಹೇಳ್ತಾ 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 ಅಂತೂ ಇಂತೂ ಜಾಮೀನು ಪಡ್ಕೊಂಡು ಹೊರಬಂದ್ರು. ಜಾಮೀನು ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇದ್ದಿದ್ದು ಆಪರೇಷನ್ ಆಪರೇಷನ್ ಆಪರೇಷನ್. 10 ಪ್ರಶ್ನೆಗೂ ಉತ್ತರ ಆಪರೇಷನ್. ಅದಾಯ್ತಾ ಅಂತ ಕೇಳಿದ್ರೆ ಆಗಲಿಲ್ಲ. ಥಾಯ್ಲೆಂಡ್ನಲ್ಲಿ ಯಾರು ಆಪರೇಷನ್ ಮಾಡೋರು? ಸೊ ಕರ್ನಾಟಕ ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನ. ನ್ಯಾಯಮೂರ್ತಿ ಪರ್ದಿವಾಲ್, ನೀವು ಏನು ಹೇಳುತ್ತೀರಾ ಸಿಬಿಲ್ ಅವರೇ ಅಂತ ಕೇಳ್ತಾರೆ. ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಹೇಳ್ತಿದ್ದೀವಿ, ಕರ್ನಾಟಕ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸಿದ ರೀತಿಯ ಬಗ್ಗೆ ನಮಗೆ ಮನವರಿಕೆ ಆಗ್ತಾ ಇಲ್ಲ. ನಮಗೆ ಮನವರಿಕೆ ಆಗ್ತಾ ಇಲ್ಲ. ಅವರಿಗೆ ಜಾಮೀನು ಕೊಡ್ತಲ್ಲ. ನಾವು ನಿಮ್ಮ ವಾದವನ್ನು ಆಲಿಸುತ್ತೇವೆ. ಯಾಕಂದ್ರೆ ನಿಮ್ಮ ಕಕ್ಷಿದಾರರು ಜಾಮೀನಿನಲ್ಲಿದ್ದಾರೆ. ಅವರು ಜಾಮೀನು ರದ್ದತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಹೇಗೆ ತನ್ನ ಆದೇಶವನ್ನು ಕೊಟ್ಟಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತಿದ್ದು, ಹೈಕೋರ್ಟ್ ಆದೇಶವನ್ನು ಪಕ್ಕಕ್ಕಿಟ್ಟು ಪೊಲೀಸರು ಒಳಗೊಂಡಂತೆ 2ನೇ 3ನೇ ಸಾಕ್ಷಿಗಳು ಕೊಟ್ಟ ಹೇಳಿಕೆಯನ್ನು ಗಮನಿಸಿ. ಆ ಹೇಳಿಕೆಯನ್ನು ಗಮನಿಸಬೇಕು. ನಿಮ್ಮ ಕಕ್ಷಿದಾರರಿಗೆ ಅರ್ಥಾತ್ ನಟ ದರ್ಶನ್ಗೆ ನೀಡಲಾದ ಜಾಮೀನು ಆದೇಶದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಕ್ಕೆ ಯಾವುದೇ ಸಕಾರಣಗಳಿಲ್ಲ ಎಂದು ನೀವು ನಮಗೆ ಮನವರಿಕೆ ಮಾಡಿಕೊಡಬೇಕು. ದರ್ಶನ್ ಪರ ವಕೀಲರಿಗೆ ಹೇಳೋದು ನ್ಯಾಯಾಲಯ. ಈ ಪೀಠಕ್ಕೆ ಕರ್ನಾಟಕ ಹೈಕೋರ್ಟ್ನ ಆದೇಶದ ಯಾವ ಭಾಗ ಸಮಸ್ಯೆಯಾಗಿ ಕಂಡಿದೆ? ಜಾಮೀನಿನ ಮೇಲೆ ಬಿಡುಗಡೆ ಮಾಡುವುದು ದರ್ಶನ್ರನ್ನ ಹೇಗೆ ಎಂದು ಕರ್ನಾಟಕ ಹೈಕೋರ್ಟ್ ನಿಜಕ್ಕೂ ಉಸಿರುಗಟ್ಟಿಸಿಕೊಂಡ ರೀತಿ ಆದೇಶದ ಆ ಭಾಗ ಪ್ರತಿವಾದಿಗೆ ನಟ ದರ್ಶನ್ ಯಾವುದಾದರೂ ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಮುಂದಿನ ವಿಚಾರಣೆಯ ವೇಳೆ ನಮಗೆ ತಿಳಿಸಬೇಕು. ಕ್ರಿಮಿನಲ್ ಹಿನ್ನೆಲೆ ಮಾತ್ರವಲ್ಲ, ಜಾಮೀನು ಪಡೆದ ಬಳಿಕ ಪ್ರತಿವಾದಿ ನಡೆದುಕೊಂಡ ರೀತಿಯನ್ನು ಪರಿಗಣಿಸಲೇಬೇಕು. ಒಂದ್ಸತಿ ಕೋರ್ಟಿಗೆ ಗೈರಾಗ್ತಾರೆ. ಅದಾದ ನಂತರ ಈ ಪ್ರಕರಣದ ಒಬ್ಬ ಸಾಕ್ಷಿ ಎನ್ನುವಂತೆ ಇರುವಂತಹ ಚಿಕ್ಕಣ್ಣನ ಜೊತೆ ಬಲಗೈಯಲ್ಲಿ ಪಾಪ್ಕಾರ್ನ್ ಹಿಡ್ಕೊಂಡು ತಿಂತಾರೆ ಸಿನಿಮಾ ಥಿಯೇಟ್ರ್ ಒಳಗೆ. ನೀವೇನು ಹೇಳ್ತೀರಿ ಸಿಬಲ್ ಅವರೇ? ನೋಡಿ, ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ದು, ಯಾವ ಕೊಲೆ ಆರೋಪಿಗೆ ನಮ್ಮ ರಾಜ್ಯದ ಘನ ನ್ಯಾಯಾಲಯ ಗೌರವಾನ್ವಿತ ಪೀಠ ಜಾಮೀನು ಕೊಡ್ತೋ ಆ ಜಾಮೀನು ಕೊಡಬೇಕಾದ್ರೆ ತನ್ನ ವಿವೇಚನೆಯನ್ನು ಬಳಸಿದ ರೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಒಂದು ಪ್ರಕರಣ ನಡೆದಾಗ ಆ ಪ್ರಕರಣದಲ್ಲಿ ಸಾಕ್ಷಿ ಅಂತ ಒಂದು ವಿಟ್ನೆಸ್, ಆ ವಿಟ್ನೆಸ್ನ ಜೊತೆ ಅಕ್ಯೂಸ್ಡ್ ಮಿಂಗಲ್ ಆಗಬಾರ್ದು, ಆತನ ಸನಿಹಕ್ಕೂ ಹೋಗಬಾರ್ದು. ಅಂಥದ್ರಲ್ಲಿ ಅಕ್ಕಪಕ್ಕದಲ್ಲಿ ಉಜ್ಕೊಂಡು ಕೂತಿದ್ರು ನಟ ದರ್ಶನ್.
ಧನ್ವೀರ್ ಸಿನಿಮಾದ ಪ್ರಮೋಷನ್ ಸಂದರ್ಭನೋ ಅಥವಾ ಬಿಡುಗಡೆ ಸಂದರ್ಭನೋ? ಕಾನೂನಿನ ಪರಿಜ್ಞಾನ ಬೇಡವಾ? ಅದು ಕೂಡ ಎಡವಟ್ಟಾಯಿತು. ಸಾಕ್ಷಿದಾರನ ಜೊತೆ ಒಬ್ಬ ಆರೋಪಿ ಹೋಗುವುದಂದ್ರೆ ಏನು? ಕೆಲವೊಮ್ಮೆ ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರಬಹುದಲ್ವಾ? ಇದನ್ನು ಕೂಡ ಪ್ರಶ್ನೆ ಮಾಡಲಾಯಿತು. ವಿಟ್ನೆಸ್ ಪಕ್ಕದಲ್ಲೇ ಕೂತ್ಕೊಂಡು ಪಾಪ್ಕಾರ್ನ್ ತಿಂತಾ ಇದ್ರು ನಟ ದರ್ಶನ್. ಸ್ನೇಹ, ಫ್ರೆಂಡಿನ ಮೂವಿ ಅದು ಬೇರೆ ವಿಚಾರ, ಅದು ನಿಮ್ಮ ಪರ್ಸ್ನಲ್. ಅದು ಕಾನೂನು ಅಂತ ಬಂದಾಗ ಒಂದಷ್ಟು ನಿಯಮಗಳಿರ್ತಾವ ತಾನೆ. ಈ ದೇಶದ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ. ಅದು ನಟ ದರ್ಶನ್ ಅನ್ನೋ ತಾರತಮ್ಯ ಇಲ್ಲ, ಮತ್ತೊಬ್ಬ ಸರ್ವೇ ಸಾಧಾರಣ ವ್ಯಕ್ತಿ ಅನ್ನೋ ತಾರತಮ್ಯ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಒಂದೇ. ಹಾಗಾಗಿ ದರ್ಶನ್ ಕೂಡ ಅಲ್ಲೂ ಕೂಡ ಎಡವಿದ್ರು. ಸಾಕ್ಷಿದಾರನ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡಿದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದು ಕೂಡ ಈ ಒಂದು ವಿಚಾರದಲ್ಲಿ ಕಂಟಕವಾಗಿ ಕಾಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.